ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ, ಸತೀಶ್ ಜಾರಕಿಹೊಳಿ ಅವರ ಪ್ರತಿಕ್ರಿಯೆ, ಈ ಚರ್ಚೆಗಳ ಬೆನ್ನಲ್ಲೇ ಎಂಬಿ ಪಾಟೀಲ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಎಂ ಸ್ಥಾನಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಹಲವು ಸಮರ್ಥರಿದ್ದಾರೆ ಎನ್ನುವಂತಹ ದಾಳವನ್ನು ಉಳಿಸಿದ್ದಾರೆ. ಸಿಎಂ ಸ್ಥಾನಕ್ಕೆ ಡಿಕೆ ಶಿವಕುಮಾರ್, ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ರಾಮಲಿಂಗಾರೆಡ್ಡಿ, ಕೃಷ್ಣ ಬೈರೇಗೌಡ ಸೇರಿ ಹಲವರು ಸಿಎಂ ಸ್ಥಾನಕ್ಕೆ ಸಮರ್ಥರಿದ್ದಾರೆ. ನಮ್ಮಲ್ಲಿ ಲೀಡರ್ಶಿಪ್ಗೆ ಕೊರತೆ ಇಲ್ಲ, ಬಹಳಷ್ಟು ಜನರಿದ್ದಾರೆ ಅಂತ ಹೇಳಿ ಈ ಕ್ರಾಂತಿ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ಎಂಬಿ ಪಾಟೀಲ್ ರಿಯಾಕ್ಟ್ ಮಾಡಿದ್ದಾರೆ. 2028ಕ್ಕೆ ಸತೀಶ್ ಜಾರಕಿಹೊಳಿ ಸಿಎಂ ಸ್ಥಾನದ ಆಕಾಂಕ್ಷಿಯಾಗಿದ್ರೆ ತಪ್ಪೇನಿದೆ? ಎಲ್ಲಾ ಶಾಸಕರು ಅರ್ಹರೇ, ಮತ್ತೆ ಅಧಿಕಾರಕ್ಕೆ ಬರ್ತೀವಿ, ಸಿಎಂ ಯಾರು ಅಂತ ಹೇಳಿ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಹೇಳಿ ಎಂಬಿ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ಯಾವುದೇ ಕ್ಲೇಮ್ ಹೋಗ್ತೀವಿ ಸರ್ ಮಾಡ್ಕೋ ಸ್ವಾಭಾವಿಕ, ಎಲ್ಲರಿಗೂ ಆಶೆ ಇರ್ತದೆ. ಯಾರು ಸನ್ಯಾಸಿಗಳಲ್ಲ ರಾಜಕೀಯದಲ್ಲಿ, ಯಾರ್ಯಾರು ಎಂಬಿ ಪಾಟೀಲ್ ನೋಡ್ಕೊಂಡು ಯಾರು ಸನ್ಯಾಸಿಗಳಲ್ಲ, ಎಲ್ಲರೂ ಸಮರ್ಥರಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಸಮರ್ಥಿದ್ದಾರೆ, ಸತೀಶ್ ಜಾರಕಿಹೊಳಿ ಅವರು ಸಮರ್ಥಿದ್ದಾರೆ, ಪರಮೇಶ್ವರ್ ಅವರು ಸಮರ್ಥಿದ್ದಾರೆ, ರಾಮಲಿಂಗಡಿ ಅವರು ಸಮರ್ಥಿದ್ದಾರೆ, ಕೃಷ್ಣ ಬೈರೇಗೌಡರು ಸಮರ್ಥಿದ್ದಾರೆ, ಬಹಳಷ್ಟು ಜನ ಸಮರ್ಥಿದ್ದಾರೆ. ನಮ್ಮಲ್ಲಿ ಕೊರತೆ ಇಲ್ಲ, ಲೀಡರ್ಶಿಪ್ ಬಹಳಷ್ಟು ಇದೆ ನಮ್ಮಲ್ಲಿ. ಬಿಜೆಪಿ ತರ ದಿವಾಳಿ ಆಗಿಲ್ಲ ನಮ್ಮಲ್ಲಿ. ಅದೆಲ್ಲ ನೋಡಿ ನಾನು ಕ್ಲೇಮ್ ಮಾಡ್ಕೊಂಡ್ರೆ ಆಗ್ತದ? ಸೆಲ್ಫ್ ಡಿಕ್ಲರೇಷನ್ ಮಾಡ್ಕೊಂಡ್ರೆ ಆಗೋದಿಲ್ಲ. ಜನ ಇದು ಮಾಡಬೇಕು, ಪಕ್ಷ ಅದನ್ನ ಮನ್ನಣೆ ಮಾಡಬೇಕು. ಪಕ್ಷ ಇದು ಮಾಡಿದಾಗ ಅದು ಆಗ್ತದೆ. ನೀವು ಕ್ಲೇಮ್ ಮಾಡ್ಕೋಬೇಕಂತಿಲ್ಲ. ಪಕ್ಷ ಯಾವತ್ತಿನ ದಿವಸ ಜನಾಭಿಪ್ರಾಯ ಬರಬೇಕು. ನಾನು ಸ್ವಯಂ ಘೋಷಿತ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂದ್ರೆ ಅದು ಉಪಯೋಗ ಆಗೋದಿಲ್ಲ. ಜನ ಯಾವತ್ತಿನ ದಿವಸ ಅದನ್ನು ಬಯಸಬೇಕು. ಮತ್ತೆ ಕಾಂಗ್ರೆಸ್, ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷ ಶಾಸಕರು ಬಯಸಬೇಕು. ಎಲ್ಲವೂ ಕೂಡ ಹೈಕಮಾಂಡ್ ಇದೆಲ್ಲವೂ ಕೂಡ ಪದ್ಧತಿ ಇದೆ ನಮ್ಮಲ್ಲಿ. ಇವತ್ತು ಸತೀಶ್ ಜಾರಕಿಹೊಳಿ ಕೂಡ ಒಬ್ಬ ಪ್ರಮುಖ ನಾಯಕರು ಇವತ್ತು ದಿವಸ ನಮ್ಮ ಪಕ್ಷದಲ್ಲಿ. ಅವರು ಒಬ್ಬ ಮುಖ್ಯಮಂತ್ರಿ ಆಗುವಂತ ಎಲ್ಲ ಅರ್ಹತೆಯನ್ನು ಕೂಡ ಅವರು ದಿವಸ ಹೊಂದಿದ್ದಾರೆ. ಆ ಸಂಘಟನೆ ಕೂಡ ಇದೆ. ನೋಡಿ, ಮುಂದೆ ಸಿಎಂ ಸ್ಥಾನ ಅಂತೂ ಈಗ ಖಾಲಿ ಇಲ್ಲ. ನಿಮ್ಮ ಪದೇ ನಾನು ಹೇಳಿದ್ರೆ ಮತ್ತೆ ರಿಪೀಟ್ ಮಾಡಿ, ನಮ್ಮಲ್ಲಿ ಸಿಎಂ ಸ್ಥಾನ ಈ ವಿಚಾರವೆಲ್ಲವೂ ಕೂಡ ಹೈಕಮಾಂಡ್ ಅಂತಿಮ. ಅದರಲ್ಲಿ ಯಾರ್ಯಾರ್ದು ಇದು ಸಿದ್ದರಾಮಯ್ಯ ಅವ್ರದ್ದು ನಡೆದಲ್ಲ, ಡಿ ಕೆ ಶಿವಕುಮಾರ್ ಅವ್ರದ್ದು ನಡೆದಲ್ಲ, ಎಂಬಿ ಪಾಟೀಲ್ ನಡೆದಲ್ಲ, ಸತೀಶ್ ಜಾರಕಿಹೊಳಿ ನಡೆದಲ್ಲ, ಮತ್ತು ನಮ್ಮ ಪರಮೇಶ್ವರ್ ನಡೆದಿಲ್ಲ, ಯಾರ್ದು ನಡೆಯಂಗಿಲ್ಲ. ಎಲ್ಲರೂ ಕೂಡ ಒಂದೇ ಒಂದು ಹೈಕಮಾಂಡ್ ಏನು ಹೇಳ್ತದೆ ಅದರ ಅಂತಿಮ ನಮ್ಮ ಪಕ್ಷದಲ್ಲಿ. ಓಕೆ, ನೆಕ್ಸ್ಟ್ ಕ್ವಶನ್. ನೋಡಿ, ಇವತ್ತು ಹಿಂದುಳಿದ ವರ್ಗಗಳ ಮತ್ತು ಇದರ ಪರವಾಗಿ ಇವತ್ತು ಸಹ ಸತೀಶ್ ಜಾರಕಿಹೊಳಿ ಯಾವಾಗಲೂ ಕೂಡ ಇದು ಮಾಡ್ಕೊಂಡು ಬಂದಿದ್ದಾರೆ. ಅದು ST ಇರ್ಬೋದು, SC ಇರ್ಬೋದು, ಹಿಂದುಳಿದವ್ರು ಇರ್ಬೋದು. ಅದ್ರ ಬಗ್ಗೆ ಇವತ್ತು ಸಹ ಯಾವಾಗಲೂ ಕೂಡ ಅವರು ಧ್ವನಿ ಎತ್ಕೊತ ಬಂದಿದ್ದಾರೆ, ಸಂಘಟನೆ ಮಾಡ್ಕೊತ ಬಂದಿದ್ದಾರೆ. ಸೊ ಈ ಅದರಿಂದ ಇವತ್ತು ಸಹ ಯತೀಂದ್ರ ಅವ್ರನ್ನ ಹೇಳಿರಲಿಕ್ಕೆ ಸಾಧ್ಯ. ಇದು ಸ್ವಾಭಾವಿಕ. ಇದಕ್ಕೆ ನೀವು ಭಾಳಷ್ಟು ಇದನ್ನು ಕೊಡುವಂಥ ಇದ್ದಿಲ್ಲ. ಅದರ ಇದರ್ಥ ಸತೀಶ್ ಜಾರಕಿಹೊಳಿ ಅವರು ಸಮರ್ಥರದಾರ, ಸಂಘಟನೆ ಚತುರದಾರ. ಇವತ್ತು ಅವರು ಒಂದಿಲ್ಲ ಒಂದು ದಿವಸ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಆಗಲಿಕ್ಕೆ ಅರ್ಹರು ಕೂಡ ತೋರಿಸಿದ್ದಾರೆ. ಆದರೆ ಇವತ್ತು ಸಿಎಂ ಕುರ್ಚಿ ಖಾಲಿ ಇಲ್ಲ ಮತ್ತು ಸಿಎಂ ನಿರ್ಧಾರ ನಮ್ಮ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಮಾಡ್ತದೆ. ನೆಕ್ಸ್ಟ್ ಬಿಡಿ. ಇದು ತಪ್ಪೇನಿದೆ? ಎಲ್ಲರಿಗೂ ಇದ್ದಾರೆ, ಎಲ್ಲರಿಗೂ ಆಶಯ ಇರ್ತದೆ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿರುವಂಥ 224 ಮಂದಿ ಇದರಲ್ಲಿ ಇವತ್ತು ಏನು ನಮ್ಮ ಶಾಸಕರನ್ನ ಮತ್ತೆ ಅಧಿಕಾರ 228ಕ್ಕೆ ಮತ್ತೆ 150 ಸೀಟ್ ಪಡ್ಕೊಂಡು ನಾವು ಅಧಿಕಾರ ಬರ್ತೀವಿ. ಆ 150 ಶಾಸಕರಿಗೂ ಅರ್ಹತೆ ಇರ್ತದೆ. ಅದ್ರ ಬಿಟ್ಟು ಕೂಡ ಅರ್ಥ ಇರ್ತದೆ. ಎಷ್ಟೋ ಸಲ MLCs ಇರ್ತಾರೆ, ರಾಜ್ಯಸಭಾ ಮೆಂಬರ್ಸ್ ಇರ್ತಾರೆ, ಕೇಂದ್ರದಿಂದ ಇವತ್ತು ಬರ್ತಾರೆ, ಮುಖ್ಯಮಂತ್ರಿ ಆಗಿದ್ದು ಅನೇಕ ಉದಾಹರಣೆಗಳಿದಾವೆ. ಯಾರು ನಾನೇನು ನಿಮ್ಗೆ ಗೊಂದಲಕ್ಕೆ ಸಿಕ್ಕಾಕೊಳ್ಳೋದಲ್ಲ. ಇವತ್ತು ದಿವಸ ಅದು ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡ್ತದೆ, ಜನತೆ ತೀರ್ಮಾನ ಮಾಡ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.